ಹಲೋ ಹಾಯ್ ಫ್ರೆಂಡ್ಸ್, KP ಕ್ರೇಜಿ ವರ್ಡ್ಸ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ನನ್ನ ಹೆಸರು ಕವಿತಾ. ನಾವಿರೋದು ಗುಜರಾತಲ್ಲಿ. ಬನ್ನಿ, ಇವಾಗ ತುಂಬ ಚಳಿ ಇದೆಲ್ಲ. ಎಲ್ರಿಗೂ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವ್ರ ಮಟ್ಟನು ಏನಾದ್ರು ಬಿಸಿದು ಕುಡಿಬೇಕು, ತಿನ್ನಬೇಕು ಅಂತ ಅನ್ನಿಸಿರುತ್ತೆ. ಈವ್ನಿಂಗ್ ಆಯ್ತು, ಮಾರ್ನಿಂಗು, ಮಧ್ಯಾಹ್ನ ಯಾವಾಗಾದರೂ ನಾವು ಮಾಡ್ಕೋಬೋದು. ದಿಢೀರಾಗಿ ತುಂಬ ರುಚಿಕರವಾಗಿ ಫ್ಲೇವರ್ ಅನ್ಕರ್ ತುಂಬ ಚೆನ್ನಾಗಿ ಬರುತ್ತೆ. ಮನೆ ತುಂಬ ಸ್ಮೆಲ್ ಚೆನ್ನಾಗಿ ಬರುತ್ತೆ. ಈಸಿಯಾಗಿ ಮಾಡ್ಕೋಬೋದು. ಹೆಸರು ಬೇಳೆ ಇರುತ್ತಲ್ಲ, ಅದನ್ನು ಒಂದು ಮುಟ್ಟಿಗೆಯಷ್ಟು ತೊಳೆದಿಟ್ಕೊಂಡಿದ್ದೀನಿ. ಮತ್ತು ಹಸಿ ಬಟಾಣಿ, ಒಂದು ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಒಂದು ಮೆಣಸಿನ್ಕಾಯಿ ಒಂದೇ ತೊಗೊಂಡಿದ್ದೀನಿ, ಮತ್ತು ಹಸಿ ಅಲ್ಲ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಇಲ್ಲಿ ಬ್ಲ್ಯಾಕ್ ಸಾಲ್ಟ್ ಯೂಸ್ ಮಾಡಿದ್ದೀನಿ. ನೀವು ನಾರ್ಮಲ್ ಇದ್ರೂ ಯೂಸ್ ಮಾಡ್ಬೋದು. ಇದು ಕೊತ್ತಂಬರಿದು ಬೇರು ಬರುತ್ತಲ್ಲ, ಅದನ್ನು ಚೆನ್ನಾಗಿ ನೀಟಾಗಿ ಕ್ಲೀನ್ ಮಾಡಿ ಹಾಕ್ಕೊಳ್ಳಿ. ನಾರ್ಮಲಿ ಕೊತ್ತಂಬರಿ ಹಾಕೋಕ್ಕಿಂತ ಈ ರೀತಿ ಹಾಕ್ಕೊಂಡು ನೋಡಿ, ತುಂಬ ಫ್ಲೇವರ್ ಚೆನ್ನಾಗಿರುತ್ತೆ. ಇವಾಗ 3-4 ವಿಸಲ್ ಮಾಡ್ಕೊಳ್ಳಿ, ಅಂದರೆ ಪೂರ ಸ್ಮ್ಯಾಸಸ್ ಆಗೋ ಮಟ್ಟ. ನೀವು ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಇದನ್ನು ಸೋಸ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಇಲ್ಲ ನನಗೆ ಪೂರ ಇದಾಗಿತ್ತು ಇದು ಸ್ಮ್ಯಾಸಸ್ ಟೈಪು, ಮತ್ತು ನಾನು ಮಿಕ್ಸಿಗೆ ಏನೋ ಹಾಕೋಕ್ಕೆ ಹೋಗಿಲ್ಲ. ಒಂದು ಲಿಂಬೆಹಣ್ಣು, ಒಂದು ಅರ್ಧ ಲಿಂಬೆಹಣ್ಣು ಹಾಕ್ಕೊಂಡಿದ್ದೀನಿ. ನೀವು ಕುಕ್ಕರ್ನ ವಿಸಿಲ್ ತೆಗೆದ್ಮೇಲೆ ಒಮ್ಮೆ ಟೇಸ್ಟ್ ನೋಡ್ಕೋಬೋದು. ಉಪ್ಪು ಮತ್ತು ಬ್ಲ್ಯಾಕ್ ಪೆಪ್ಪರ್ನ ಸ್ವಲ್ಪ ಹಾಕ್ಕೊಂಡು ಇನ್ನೂ ಸ್ವಲ್ಪ ಬಿಸಿ ಮಾಡ್ಕೋಬೋದು. ಇವಾಗ ಸರ್ವ್ ಮಾಡ್ಕೋತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ವಿಸಿಲ್ ಆದಾಗೆಲ್ಲ ಮನೆ ತುಂಬ ಫ್ಲೇವರ್ ಚೆನ್ನಾಗಿ ಬರ್ತಾಯಿತ್ತು. ಆ ಫ್ಲೇವರ್ ನೋಡೇ ಕುಡಿಬೇಕಂತ ಆಸೆ ಆಗ್ತಿತ್ತು, ಅಷ್ಟು ಚೆನ್ನಾಗಿತ್ತು. ಇದು ಹಸಿ ಶುಂಠಿ ಎಲ್ಲ ಪೆಪ್ಪರು ಎಲ್ಲ ಹಾಕಿರ್ತೀವಲ್ಲ, ತುಂಬ ಹೆಲ್ತಿಗೂ ಚೆನ್ನಾಗಿರುತ್ತೆ. ಇವಾಗ ಶೀತದಲ್ಲಿ ನೆಗಡಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಬಟರ್ ಇದ್ದರೆ ಹಾಕ್ಕೋಬೋದು. ಟೇಸ್ಟ್ ಮಾತ್ರ ಸೂಪರ್ ಅಂದರೆ ಸೂಪರ್ ಆಯಿತು. ತುಂಬ ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು. ಒಮ್ಮೆ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನನ್ನ ಚಾನಲ್ನ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊರಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.